ನಮಸ್ತೆ ಎಲ್ಲರಿಗೂ. ವೀಕ್ಲಿ ರೀಡಿಂಗ್ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಜಸ್ಟ್ ರಿಲೀಸ್ ಮಾಡಿ. ಒಂಥರ ಹೆವಿ ಎನರ್ಜಿಲಿ ಇರಬೇಡಿ. ಹೆವಿ ಎನರ್ಜಿಲಿ ಇದ್ದೀರಾ, ಏನೋ ಒಂದು ತುಂಬ ದಿವಸದಿಂದ ಬಿಡೋಕ್ಕಾಗ್ದಿರಾ ಕಟ್ ಹಾಕ್ಕೊಂಡಿರೋವಂಥ ಎನರ್ಜಿಲಿ ಇದ್ದೀರಾ. ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಲೆಟ್ ಗೋ ಮೂಮೆಂಟ್ ಮಾಡಿ. ಒಂದು ಚೈನ್ ಸೈಕಲ್ ಥರ ಪದೇ 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 ಆಗಿದ್ದ ತಪ್ಪೇ ಆಗ್ತಾ ಇದೆ. ಸೊ ಆ ತಪ್ಪು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ತುಂಬಾ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಆ ನೆಗೆಟಿವಿಟಿಯಿಂದ ಹೊರಬರೋದಕ್ಕೆ ಇನ್ನೊಂದು 4 to 5 ವೀಕ್ ಆಗಬಹುದು. ಕೆಲವ್ರಿಗೆ 2 ಮಂತು, ಕೆಲವ್ರಿಗೆ 2-3 ಇಯರ್ಸ್ ಆಗಬಹುದು. ಸೊ ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳು ಯಾವುದೋ ಒಂದು ಪ್ರಾಣಿನ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದರೆ ಆ ಥರ ಆಟ ಆಡಿಸ್ಬಾರ್ದು ಅಂತ ಹೇಳಿ. ಜೊತೆಗೆ ಯಾರಿಗೋ ಪಾಪು ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಹುಟ್ಟಿದ ತಕ್ಷಣ ಮಗುಗೆ ಒಂದಷ್ಟು ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಸ್ಪಿಟ್ಲುಗಳಲ್ಲಿ ಎಸ್ಪೆಷಲಿ ಪ್ರಾಣಿಗಳು ಮಕ್ಕಳನ್ನ ಕಚ್ಕೊಂಡು ತಿನ್ನುವಂಥ ಸುದ್ದಿಗಳನ್ನ ಕೇಳ್ತೀವಿ. ಮಕ್ಕಳನ್ನ ಎತ್ಕೊಂಡೋಗಿದಂಥ ಸುದ್ದಿಗಳನ್ನ ಕೇಳ್ತೀವಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಣ್ಣೀರು ಹಾಕುವಂಥ ಸಾಧ್ಯತೆ ಇದೆ. ಸೊ ಈ ವಾರ ಒಂದಷ್ಟು ಫಂಕ್ಷನ್ಸ್ನ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಿಮ್ಮ ಜೀವನದಲ್ಲಿ ಒಂದು ಬಿರುಗಾಳಿ ಥರ ಏನೋ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಗಾಡ್ ಗ್ರೇಸ್ ಅದು ಒಂದು ಪಾಸಿಟಿವ್ ಆಗಿ ನಿಮ್ಮ ಜೀವನನ ಬದಲಾಯಿಸುತ್ತೆ ಅನ್ನುವಂಥದ್ದು ಇದೆ. ತುಂಬ ಹಲ್ಲಿಗಳ ಮಾರಣ ಹೋಮ ಆ ಥರದ್ದೇನೋ ಸಮಥಿಂಗ್ ಏನೋ ಸುದ್ದಿ ಕೇಳಿಸ್ತಾ ಇದೆ. ಜೊತೆಗೆ ನಿಮಗೆ ಸಂಗೀತದಲ್ಲಿ ಹೆಚ್ಚಿನ ಒಂದು ವಿದ್ವತ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದು ಪ್ರಯಾಣ ಹೋಗ್ತೀರಾ, ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀರಾ, ಬರಬೇಕಾದ್ರೆ ತುಂಬ ಹತ್ಕೊಂಬರ್ತೀರಾ ಫಂಕ್ಷನಿಂದ ಅನ್ನುವಂಥದ್ದು ಇದೆ. ಸ್ವಲ್ಪ ನೋಡಿಕೊಂಡು ಕಾಮಾಗಿ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮ ವಸ್ತುನ ತೊಗೊಂಡು ಹೋಗಿ ಆಚೆ ಎಸಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಯಸ್ಸಾಗಿರುವಂಥ ವ್ಯಕ್ತಿಗಳನ್ನ ಗೊತ್ತಿಲ್ಲ, ತಂದೆ ತಾಯಿನೋ ಯಾರೋ ಗೊತ್ತಿಲ್ಲ. ಸೊ ಅವ್ರನ್ನ ಏನೋ ಸಮಥಿಂಗ್ ಅವ್ರು ಬದುಕಿದಂಗೆ ಮೂಟೆಯಲ್ಲಿ ಕಟ್ಟಿ ಎಲ್ಲೋ ಬಿಸಾಕ್ತಾ ಇದ್ದಾರೆ, ಆ ಥರದ್ದೇನೋ ಸುದ್ದಿ ಕೇಳ್ತೀವಿ. ಆ ಥರ ಇದೆ. ಸೊ ಫೈನಾನ್ಷಿಯಲಿ ಸ್ವಲ್ಪ ಅಲ್ಲಲ್ಲಿ ಸ್ಟಕ್ ಆಗಿ ಫೈನಾನ್ಷಿಯಲಿ ಒಂಚೂರು ರಿಲೀಫ್ ಆಗುವಂಥದ್ದು, ಮತ್ತೆ ಸ್ಟಕ್ ಆಗುವಂಥದ್ದು, ಆ ಥರ ವೇರಿಯೇಷನ್ನ ಫೈನಾನ್ಷಿಯಲಲ್ಲಿ ಈ ವೀಕಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ನಿಮಗೆ ಫೈನಾನ್ಷಿಯಲಿ ಲಾಸ್ ಆಗುತ್ತೆ. ಕೆಲವ್ರಿಗೆ ಇನ್ನೂ ದೊಡ್ಡ ಬಿಸ್ನೆಸ್ಸಿಗೆ ಕೈ ಹಾಕಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಅದರಲ್ಲಿ ಸಮಥಿಂಗ್ ಏನೋ ನೆಗೆಟಿವಿಟಿ ಇರೋದ್ರಿಂದ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇದೆ. ಸೊ ಈ ವಾರ ಅನ್ನೋದಕ್ಕಿಂತ ಸೊ ಹೋಲ್ ಮಂತ್ ಏನಿದೆ, ಸೊ ನೆಕ್ಸ್ಟು 2-3 ಇಯರ್ಸ್ವರೆಗೂ ಸ್ವಲ್ಪ ರಿಲೇಟಿವ್ಸ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಬಂಧು ಬಾಂಧವರು ಅಥವಾ ಹಿತ ಶತ್ರುಗಳಿಂದ ತುಂಬ ತೊಂದರೆ ಆಗುವಂಥದ್ದು, ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರಕ್ಕೆ ತುಂಬ ತೊಂದರೆ ಆಗುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಕೆಲವರ ರಿಲೇಟಿವ್ ನಿಜವಾಗ್ಲೂ ಒಳ್ಳೆಯವರು ಇರ್ತಾರೆ. ಸೊ ಆಪತ್ತಿಗೆ ಆಗುವಂಥವ್ರು ಇರ್ತಾರೆ. ಅಂಥವ್ರ ಬಗ್ಗೆ ನಾನೇನು ಕಮೆಂಟ್ ಮಾಡ್ತಾ ಇಲ್ಲ. ಕೆಲವರು ನಿಮ್ಮ ಜೊತೆನೇ ಇದ್ದು ಯಾರು ಸಮಸ್ಯೆ ಮಾಡಿಸಿದ್ದಾರೆ. ಸೊ ಅದೇನೋ ಹೇಳ್ತಾರಲ್ಲ, ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನುವಂಥ ರೀತಿಯಲ್ಲಿ ಜಗತ್ತಿಗೆ ಒಳ್ಳೆಯವ್ರ ಥರ ಕಾಣಿಸ್ಕೊಳ್ಳೋರ ಮನಸ್ಸಲ್ಲಿ ಇಷ್ಟು ಕೀಚಕ ಬುದ್ಧಿ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ ಇನ್ನು ಮುಂದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ನೆಂಟರು ಇಷ್ಟರ ಬಗ್ಗೆ ಒಂಚೂರು ಕೇರ್ ತಗೊಳ್ಳೋದು ಅಥವಾ ಒಂದು ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಒಂದಷ್ಟು ಬೆಂಕಿ ಅವಘಡಗಳು ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ನೋಡಿ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿಯ ವಸ್ತು ಒಂಚೂರು ಏನೋ ಬಿಸಿತಾಗಿ ಒಂಚೂರು ಹಾಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚಿಕ್ಕ ಚಿಕ್ಕ ಅಮೌಂಟು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ನೀವೇನು ಅಂದರೆ ಫೈನಾನ್ಷಿಯಲಿ ಪೂರ್ತಿ ಸ್ಟಕ್ ಆಗಿಬಿಡ್ತೀನ ಅನ್ನುವಂಥ ಭಯ ಬೇಡ. ಒಂದು ಸ್ವಲ್ಪ ಸಣ್ಣ ಮಟ್ಟಿಗೆ ಒಂದಷ್ಟು ಸ್ಟಕ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ನೀವು ಒಂದು ಸತಿ ಮುಂದೆ ಹೋಗೋದಕ್ಕಿಂತ ಹಿಂದೆ ಪಾಸ್ಟಿಗೆ ಹೋಗಿ, ನೀವು ಚಿಕ್ಕವರಿದ್ದಾಗ ನಿಮ್ಮ ಜೀವನ ಹೇಗೆ ನಡೀತಾ ಇತ್ತು ಇದ್ರ ಕಡೆ ಸ್ವಲ್ಪ ಗಮನನ ಕೊಟ್ಟು ಆ ಥರ ಮತ್ತೆ ಹೊಸದಾಗಿ ನಿಮ್ಮ ಜೀವನನ ಶುರು ಮಾಡಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಾಗದೇವತೆಯ ಆರಾಧನೆಯಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ. ಜೊತೆಗೆ ಯಾರೋ ಒಂದಷ್ಟು
ಆ, ಹಾವಿನ ಎನರ್ಜಿ ನೆಗೆಟಿವಿಟಿನ ಮಾಡಿದೆ ಅನ್ನುವಂಥದ್ದು ಕೂಡ ಇದೆ. ಸಾರಿ ಟು ಸೇ, ಬಟ್ ಇಲ್ಲಿ ಹೇಗಿದೆ ಅಂದರೆ ಒಂದು ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ನೆಗೆಟಿವ್ ಎನರ್ಜೀಸ್ ಇರುತ್ತೆ ಅಲ್ಲ, ಆ ಥರ ಇಲ್ಲಿ ಪೆಡಂಭೂತ, ಗೊತ್ತಿಲ್ಲ, ಪೆಡಂಭೂತ ಅಂತಾರ ಅಥವಾ ಹೆಬ್ಬಾವು ಅಥವಾ ಮನುಷ್ಯರು ನುಂಗುತ್ತಲ್ಲ, ಆ ಥರದ ಹಾವಿನ ಒಂದು ನೆಗೆಟಿವ್ ಎನರ್ಜಿ ಇದೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಥವಾ ಆ ಥರದ್ದೇನೋ ಸುದ್ದಿ ಕೇಳ್ತೀವ ಗೊತ್ತಿಲ್ಲ. ಸೊ ಆ ಥರದ್ದು ಸಮಥಿಂಗ್ ಏನೋ ಆ ಥರ ಎನರ್ಜಿ ತುಂಬ ನೆಗೆಟಿವ್ ಆಗಿ ಪ್ರಾಬ್ಲಮ್ ಆಗುತ್ತೆ ಯಾರ್ದು ಲೈಫಿಗೆ ಅನ್ನುವಂಥದ್ದು ಇದೆ. ಬಟ್ ನೋಡೋಣ, ದೇವರ ಆಶೀರ್ವಾದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಜವಾಗ್ಲೂ ಪಿಂಕ್ ಕಲರಲ್ಲಿ ತುಂಬ ನೀವು ಪ್ರೀತಿಸೋವಂಥ ವ್ಯಕ್ತಿ, ಆದರೆ ನಿಮ್ಮ ಜೀವನದಲ್ಲಿ ಜಾಸ್ತಿ ಟ್ರಾಜಿಡಿನೇ ಆಗಿದೆ. ಬಟ್ ನಥಿಂಗ್ ಟು ವರಿ. ಎಲ್ಲೋ ಪ್ರಯಾಣ ಹೋಗ್ತೀರಾ, ಆ ಪ್ರಯಾಣದಿಂದನೂ ಲಾಭ ಆಗುತ್ತೆ, ಏನೋ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಹಾರ್ಟ್ ಬಲೂನಲ್ಲಿ ಯಾರೋ ಹೋಗುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಲವ್ ಪ್ರೊಫೈಲ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ವಾರ, ಈ ವರ್ಷ ಸ್ವಲ್ಪ ಕೇರ್ಫುಲ್ಲಾಗಿ ಇದ್ದರೆ ಬೆಟರ್ ಅನ್ನುವಂಥದ್ದು ಇದೆ. ಯಾಕೆಂದರೆ ಥರ್ಡ್ ಪಾರ್ಟಿ ತುಂಬ ಹೆಚ್ಚಿನ ಒಂದು ಡಿಸಪಾಯಿಂಟ್ನ ಮಾಡುವಂಥ ಸಾಧ್ಯತೆ ಇದೆ. ನೋ ಮ್ಯಾಟರ್ ಯಾವ ಥರ್ಡ್ ಪಾರ್ಟಿ ಅಂತ, ನೀವು ಬಿಸ್ನೆಸ್ಸಲ್ಲಿ ಥರ್ಡ್ ಪಾರ್ಟಿ ಇರಲಿ, ಪರ್ಸ್ನಲ್ ಲೈಫಲ್ಲಿ ಥರ್ಡ್ ಪಾರ್ಟಿ ಇರಲಿ, ಅಥವಾ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಯಾರ ಹತ್ರ ಆದರೂ ಇರಲಿ, ಸೊ ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಅನ್ನುವಂಥದ್ದು. ತುಂಬಾ ಒಂದು ಹೆಚ್ಚು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಿ ಅಥವಾ ಅವರಿಗೆ ಸಮಾಧಾನ ಮಾಡೋಕ್ಕೆ ಹೋಗಿ ಈ ಥರ ಏನೋ ಸಮಸ್ಯೆ ಮಾಡ್ಕೊಳ್ತೀರ ಅಂತ. ಬಹಳಷ್ಟು ಜನ ಹನಿ ಟ್ರ್ಯಾಪ್ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಇವ್ರು ಬಿಟ್ಟು ಅವ್ರು ಯಾರು ಅನ್ನುವಂಥ ರೀತಿಯಲ್ಲಿ ಕೆಲವು ಪಾರ್ಟ್ನರ್ಗಳು, ಮಲ್ಟಿಪಲ್ ಪಾರ್ಟ್ನರ್ ಏನಿದ್ರು ಅವರೆಲ್ಲ ಬೆಳಕಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಧ್ಯಾನ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಾಸಿಪ್ ಮಾಡುವಂಥ ಜನರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಬ್ಬರು ಕೂತ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಸಮಥಿಂಗ್ ಏನೋ ನೆಗೆಟಿವ್ ವೈಬನ್ನ ಮಾಡ್ತಾ ಇದ್ದಾರೆ, ಹೆವಿ ಎನರ್ಜಿ ಮಾಡ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ನೀವು ಓವರ್ ವೆಯ್ಟ್ ಆಗಿಬಿಡಬೇಕು, ನೀವು ಲೈಫನ್ನೇ ತ್ಯಾಗ ಮಾಡಿಬಿಡಬೇಕು ಅಂತ ಯಾರೋ ನೆಗೆಟಿವಿಟಿನ ಮಾಡ್ತಿದ್ದಾರೆ. ಎಸ್ಪೆಷಲಿ ಫೀಮೇಲ್ ಪರ್ಸನ್ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಅಂಥವರಿಗೆ ಕರ್ಮ ರಿಟರ್ನ್ ಆಗುವಂಥದ್ದು ಅತ್ಯಂತ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಕೆಲವು ಹುಷಾರಾಗಿ ಎಚ್ಚರಿಕೆನ ವಹಿಸಿ, ಜೊತೆಗೆ ಯಾರಿಗೂ ಕೆಟ್ಟದ್ದು ಬಯಸೋಕ್ಕೆ ಸದ್ಯಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿದೆ ವಾಗ್ದೇವಿ ಫ್ಯಾಮಿಲಿಯವರು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅಂತ, ಬಟ್ ಸ್ಟಿಲ್ ಒಂದು ಅವೇರ್ನೆಸ್ ಬೇಕಿದೆ. ಸೊ ಆ ಅವೇರ್ನೆಸ್ಸು ಇರಲಿ ನಿಮಗೆ ಅನ್ನುವಂಥದ್ದು. ಸ್ವಲ್ಪ ಬಿಸಿ ಸುಡುತ್ತೆ, ಅದಕ್ಕೆ ಈ ಐಡಿಯಾ ಮಾಡಿಟ್ಟಿದ್ದೀನಿ ನಾನು. ಸೊ ವೆಹಿಕಲ್ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಟಾಟಾ AC ತೊಗೊಳ್ತಾರೆ, ಯಾರೋ ಇಂಡಿಕಾ ತೊಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ಯಾರೋ ಇಲ್ಲಿ ಒಂದು ಚಾಪರ್ ಫ್ಲೈಟಲ್ಲಿ ಓಡಾಡಬೇಕಾದ್ರೆ ಒಂದಷ್ಟು ತೊಂದರೆ ಆಗತ್ತೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಜೀವನದಲ್ಲಿ ತುಂಬ ಕಣ್ಣೀರು ನೆಗೆಟಿವಿಟಿ ಮಾಡ್ತಿದ್ದಾರೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಜಿಳ್ಳೆಗಳು ಸಮಥಿಂಗ್ ಏನೋ ಹುಳಗಳು ಜಾಸ್ತಿ ಆಗಿದೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮನೆಯಲ್ಲಿ ಡಾಗಿಗೆ ನೆಗೆಟಿವಿಟಿ ಆಗಿದೆ, ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಡಾಗಿಗೆ ಏನಾದರೂ ನಾನ್ ವೆಜ್ ಆಗ್ತಿದ್ರೆ ಸದ್ಯಕ್ಕೆ ಅವಾಯ್ಡ್ ಮಾಡಿ, ಹಾಕೋದು ಬೇಡ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹುಷಾರಾಗಿ ಇದ್ದರೆ ಬೆಟರ್ ಅನ್ನುವಂಥದ್ದು. ಸೊ ಕೆಲವರಿಗೆ ಇಲ್ಲಿ ಏನೋ ಒಂದು ಹನಿ ಟ್ರ್ಯಾಪ್ ಥರ ಕೂಡ ಕಾಣಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿದ್ದರೆ ಬೆಟರು. ಈ ಹನಿ ಟ್ರ್ಯಾಪ್ ನಿಮಗೆ ಸರಿಯಾಗಿ ಒಂದು ಗೈಡೆನ್ಸನ್ನು ಕೊಡೋದಿಲ್ಲ, ಗೊತ್ತಿಲ್ದಿರ ಮತ್ತೆ ಹೋಗಿ ಅಲ್ಲೇ ಸಿಕ್ಕಾಕೊಂಡು ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಿದ್ರೆ ಈ ಒಂದು ಷಡ್ಯಂತ್ರದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಯೋಚನೆ ಮಾಡ್ತಾನೇ ಇದ್ದರೆ ಯಾವುದೇ ಪ್ರಯೋಜನ ಇಲ್ಲ. ಸೊ ಅದನ್ನು ಬಿಟ್ಟು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಚಿಂತೆ ಮಾಡ್ತಿದ್ದೀರಾ, ಚಿಂತೆ ಮಾಡಬೇಡಿ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ದುಡ್ಡು ಬರುವಂಥ
ಸಾಧ್ಯತೆ ಇದೆ. ಯಾರು ಈ ಪರ್ಪಲ್ ಕಲರ್ಗೋಸ್ಕರ ಯಾರೋ ಕಾಯ್ತಾ ಇದ್ರಿ ಅಂತ ಅನಿಸುತ್ತೆ. ಸೊ ತುಂಬ ದುಡ್ಡು ಬರುತ್ತೆ, ಯೋಚನೆ ಮಾಡಬೇಡಿ. ಸರಿಯಾದ ದಿಕ್ಕಿನಲ್ಲೇ ಹೋಗ್ತಾ ಇದೆ ಜೀವನ, ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ತುಂಬ ದುಃಖ ಪಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ವೀಕ್ ಎನರ್ಜಿ ಕಾಣಿಸ್ತಾ ಇದೆ. ಐ ಮೀನ್ ನಿಮಗೆ ತುಂಬ ಸುಸ್ತಾಗ್ತಾ ಇರಬಹುದು, ತಲೆ ಸುತ್ತು ಬರ್ತಾ ಇರಬಹುದು, ನಡೆಯೋಕ್ಕಾಗದಿರ ಇರೋ ಹಾಗೆ ಇರಬಹುದು, ದೇಹಾಲಸ್ಯ ಅಂದರೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅಂತ ಅನ್ನಿಸ್ತಾ ಇರ್ಬೋದು. ಡೂ ಮೆಡಿಟೇಷನ್. ನಾನು ಏನೇ ಮಾಡಿದ್ರು ನಂಗೆ ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ, ನಂಗೆ ಆಗ್ತಿಲ್ಲ ಅನ್ನೋ ವರ್ಡೇ ಕೇಳ್ತಾ ಇದೆ. ಸೊ ನಾನು ಪ್ರಯತ್ನ ಪಟ್ಟರು ನನ್ನ ಕೈಲಿ ಏನೂ ಆಗ್ತಾ ಇಲ್ಲ ಅಂತ. ಬಟ್ ಆ ಥರ ಯೋಚನೆ ಮಾಡಬೇಡಿ. ಬಿಕಾಸ್ ಆಫ್ ನೆಗೆಟಿವಿಟಿ ಫುಲ್ ಬಾಡಿಲಿ ಕವರ್ ಆಗಿದೆ. ಅಲ್ಲಲ್ಲಿ ಬ್ಲಡ್ ಕ್ಲಾಟ್ ಆಗಿರೋ ಥರ, ಬ್ಲಡ್ ಬ್ಲಾಕೇಜಲ್ಲಿ ಇರೋ ಥರ ಅನ್ನಿಸ್ತಾ ಇದೆ. ಅಗೇನ್ ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ. ಸೊ ಸ್ವಲ್ಪ ಮೆಡಿಟೇಷನ್ ಮಾಡಿ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಂದು ಹಂತಕ್ಕೆ ಬರುತ್ತೆ. ದೇವರ ಧ್ಯಾನದಿಂದ ಎಲ್ಲವೂ ಕೂಡ ಸಾಧ್ಯ ಇದೆ. ಯಾರೋ ಒಂದು ಅಜ್ಜಿ ನಿಮಗೆ ಏನೋ ಒಂದು ಮಂತ್ರ ಉಪದೇಶ ಕೊಡ್ತಾರೆ, ಆಮೇಲೆ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಮಗು ನಿಮಗೆ ಹೆಚ್ಚಿನ ಒಂದು ಏನು ಅಂತ ಗೊತ್ತಿಲ್ಲ, ಏನೋ ಒಂದು ವಿಚಾರನ ಮಗು ಬಂದು ಹೇಳುತ್ತೆ ನಿಮಗೆ. ಒಂದು ಚಿಕ್ಕ ಮಗು ಬಂದು ನಿಮಗೇನೋ ಹೇಳುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ಅನ್ನುವಂಥದ್ದು ಇದೆ. ಮೇ ಬಿ ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಬರ್ತಿದೆ ಅಂತ ಗೊತ್ತಿಲ್ಲ. ಮೇ ಬಿ ಈ ವಾರ ಏನಿದೆ, ಸೊ ಅಗೇನ್ 27 ಮಂಗಳವಾರ ಅಮಾವಾಸ್ಯೆ ಇದೆ. ಅಗೇನ್ 27 9 ಆಗುತ್ತೆ, 27 ವೇರಿಯೇಷನ್ ನಂಬರ್ ಆಗುತ್ತೆ. ಸೊ ನಂಬರ್ ವೈಸ್, ಡೇಟ್ ವೈಸ್, ಮಂತ್ ವೈಸು ಮತ್ತು ಡೇ ವೈಸ್ ಎಲ್ಲವೂ ಕೂಡ ಹೆವಿಲಿ ಎನರ್ಜಿ ಇದೆ. ಓಕೆ, ಸ್ವಲ್ಪ ಹುಷಾರಾಗಿರಿ. ಸೊ ನಾನು ಯೋಚನೆ ಮಾಡ್ತಿದ್ದೆ ಯಾಕೆ ಇಷ್ಟೊಂದು ನೆಗೆಟಿವ್ ವೈಬ್ ಕಾಣಿಸ್ತಾ ಇದೆ ಅಂತ. ಬಟ್ ಇಟ್ಸ್ ಓಕೆ, ಲೈಫ್ ಈಸ್ ಲೈಕ್ ದಟ್ ಅಲ್ವಾ. ಸೊ ಹಾಗಾಗಿ ಚಿಂತೆ ಮಾಡಬೇಡಿ. ಯಾರ್ದೋ ದ್ರಾಕ್ಷಿ ಬಿಸ್ನೆಸ್ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಪರ್ಪಲ್ ಕಲರ್ ದ್ರಾಕ್ಷಿ ಬರುತ್ತಲ್ಲ, ನೇರಳೆ ಹಣ್ಣು, ಅದು ಎಲ್ಲ ಜಾಸ್ತಿ ತಿನ್ನಿ ಅನ್ನುವಂಥದ್ದು ಇದೆ. ಸೊ ಯಾಕೆ ಅಂತ ಗೊತ್ತಿಲ್ಲ, ಅದನ್ನು ತಿನ್ನಿ, ಅದರಿಂದ ನಿಮಗೆ ಹೆಚ್ಚು ಚೆನ್ನಾಗಾಗತ್ತೆ ಅನ್ನೋವಂಥದ್ದು. ಅಗೇನ್ ಒಂದು ಸ್ಮಾಲ್ ಸಜೆಷನ್ ಏನು ಅಂದರೆ, ಸೊ ಡೈಲಿ ಒಂದೊಂದು ಕಲರ್ ಅಂತ ಇರುತ್ತೆ ಅಲ್ಲ, ಸೊ ಅದೇ ಸಮರ್ಪಕವಾಗಿ ಅಂದರೆ ಅದನ್ನೇ ಥಾಟಲ್ಲಿ ಇಟ್ಕೊಂಡು ಡೈಲಿ ಒಂದೊಂದು ಫ್ರೂಟ್ ತಿಂತ ಬನ್ನಿ. ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಆರೋಗ್ಯದ ವಿಚಾರದಲ್ಲಿ. ಸೊ ಭಾನುವಾರ ಬಂದರೆ ವೈಟ್ ಕಲರ್ ಅಥವಾ ಆರೆಂಜ್ ಕಲರು ಅಥವಾ ರೆಡ್ ಕಲರು, ಸೋಮವಾರ ಬಂದರೆ ವೈಟ್ ಕಲರು, ಪರ್ಲ್ ಕಲರು, ಈ ಥರದ್ದು. ಮಂಗಳವಾರಕ್ಕೊಂದು ಕಲರು, ಬುಧವಾರ ಗ್ರೀನ್ ಕಲರು. ಸೊ ಈ ಥರ ತಿನ್ನಿ ಅನ್ನುವಂಥದ್ದು. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸಿಗೆ 1 ಮಂತ್ ನೀವು ಟ್ರೈ ಮಾಡಿ ನೋಡಿ, ನಾನ್ ವೆಜ್ ಬಿಟ್ಟು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ. ಯಾರೋ ಇಲ್ಲಿ ತುಂಬ ಸಫರ್ ಮಾಡ್ತಿದ್ದಾರೆ, ಹಾಸ್ಪಿಟ್ಲಿಗೆ ಹೋದರೆ ಏನೂ ಇಲ್ಲ ಕಾಯಿಲೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ, ಬಟ್ ಸ್ಟಿಲ್ ಸಫರಿಂಗ್ ಇದೆ. ಸೊ ಅದನ್ನು ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅಬ್ರಾಡಲ್ಲಿ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ವಿಚಾರದಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ. ನಂಬಿ ಮುನ್ನಡೆದ್ರೆ ಮುಂದಕ್ಕೆ ಒಳ್ಳೆಯದಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಒಬ್ಬರು ಬಿಟ್ಟು ಹೋದಂಥ ವ್ಯಕ್ತಿ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಸೊ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಕೇಳ್ತೀರಾ ಅನ್ನೋವಂಥದ್ದು ಕೂಡ ಇದೆ. ಸೊ ಶಾಕಿಂಗ್ ನ್ಯೂಸ್ ರಿಯಲಿ ಶಾಕಿಂಗ್ ಆಗಿ ಇರುತ್ತೆ. ಯಾರೋ ಇಲ್ಲ ಆದರೂ, ಯಾರೋ ತೀರು ಹೋದರು ಅನ್ನುವಂಥ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಬ್ಲಡ್ ರಿಲೇಟೆಡ್ ಸಮಥಿಂಗ್ ಏನೋ ಕಾಣಿಸ್ತಾ ಇದೆ. ಸೊ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಥವಾ ಕೇರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫಾರಿನ್ ಟ್ರಿಪ್ ಹೋಗಬೇಕು ಅನ್ನೋರು ದಯವಿಟ್ಟು ಪೋಸ್ಟ್ಪೋನ್ ಮಾಡಿ. ಸೊ ಹೋಗಬೇಕಾದಂಥ ಅಗತ್ಯನೇ ಇದ್ದರೆ ಹೋಗಿ, ಅಗತ್ಯನೇ ಇಲ್ಲ ಸುಮ್ಮನೆ ಹಾಗೆ ಅಂದರೆ ನಿಮ್ಮ ಜೀವನ ನಿಮ್ಮ ಇಷ್ಟ. ಬಟ್ ಇಲ್ಲಿ ಸದ್ಯಕ್ಕೆ ಹೋಗೋದು ಬೇಡ ಅಂತ ಬಂದಿದೆ. ಓಕೆ, ಸೊ ಯಾರೋ ನನ್ನ ಪ್ರಶ್ನೆಗಳಿಗೆ ನಾನು ಹೇಳೋದನ್ನು ರಿಪೀಟ್ ಮಾಡಿ ಹೇಳ್ತಿದ್ದಾರೆ. ಸೊ ಇರಲಿ, ಹೇಳಿ, ಪರವಾಗಿಲ್ಲ. ಮಕ್ಕಳು ಯಾರೋ ನೋಡ್ತಿದ್ದಾರೆ, ಮಕ್ಕಳ ಚೆನ್ನಾಗಿ ಓದ್ಕೊಳ್ಳಿ, ಪಾಸ್ ಆಗ್ತೀರಾ ಚೆನ್ನಾಗಿ ಅನ್ನುವಂಥದ್ದು.
ಸೊ ಕೆನ್ ಯು ಶೋ ಯುವರ್ ಲವ್ಲಿ ಫೇಸ್ ಅಂತ ಕೇಳ್ತಿದ್ದಾರೆ. ಸೊ ಐ ಡೋಂಟ್ ಹ್ಯಾವ್ ಲವ್ಲಿ ಫೇಸ್ ನಾವು. ಪಾಸ್ಟಲ್ಲಿ ಲವ್ಲಿ ಫೇಸ್ ಇತ್ತು, ಈಗ ಒಂದು ಬೋಂಡ ಪೂರಿ ಫೇಸ್ ಆಗಿಬಿಟ್ಟಿದೆ. ಸೊ ಬರೋಣ ಯಾವಾಗಾದರೂ ಲೈಫ್ ಬಂದಾಗ ಫೇಸ್ ನೋಡಿವ್ರಂತೆ. ಸೊ ನೆಕ್ಸ್ಟು ಯಾರೋ ಒಂದು ಥರ್ಡ್ ಪಾರ್ಟಿಲಿ ನಿಮ್ಮ ತಲೆ ಕೆಡಿಸ್ತಾ ಇದ್ರು, ಸೊ ಅವರು ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ್ಯಕ್ಚುಲಿ 3 ಜನ, ಒಬ್ಬರು ಜೊತೆ 3 ಜನ ಇದ್ದರು, ಅವರು ಇಬ್ಬರು ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕಹಿಯಾದ ಸತ್ಯ ಗೊತ್ತಾಗತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ಎಲ್ಲರೂ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಏನೋ ಇದೆ ಇಲ್ಲಿ ಹಿಡನ್, ನಿಮಗೆ ತೊಂದರೆ ಆಗುವಂಥದ್ದು. ಸೊ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜಾಗ ಜಮೀನನ್ನು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಫ್ ಲೆಟರ್, ಜಿ ಲೆಟರ್, ಎಮ್ ಲೆಟರ್, ಎನ್ ಲೆಟರ್, ಓ ಲೆಟರ್, ಕ್ಯೂ ಲೆಟರ್, ವೈ ಲೆಟರ್ ಆ್ಯಂಡ್ DB ಎ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಮಾನಸಿಕ ಒತ್ತಡದಿಂದ ಬಳಲ್ತಾ ಇರೋರು ಯಾರೋ ದುಡುಕಿ ನಿರ್ಧಾರನ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಆ ಥರ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ವೈವಾಹಿಕ ಜೀವನದ ಬಗ್ಗೆ ಸ್ವಲ್ಪ ಭಯ ಪಟ್ಕೊಂಡಿದ್ದೀರಾ, ಹೇಗಿರುತ್ತೋ ಏನು ಅಂತ. ಆ ಥರ ಭಯ ಏನು ಬೇಡ, ಚೆನ್ನಾಗಿರುತ್ತೆ, ನಾರ್ಮಲ್ಲಾಗಿ ಹೋಗುತ್ತೆ ಲೈಫು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವುದೋ ಒಂದು ವಿಶೇಷವಾದಂಥ ವ್ಯಕ್ತಿಯ ಆಶೀರ್ವಾದದಿಂದ ನಿಮ್ಮ ಮುಂದಿನ ಜೀವನ ತುಂಬ ಸುಲಭವಾಗಿ ಸುಲಲಿತವಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲರ ಜೀವನದಲ್ಲೂ ವೇರಿಯೇಷನ್ ಇದ್ದಿದೆ, ಸಣ್ಣ ಪುಟ್ಟ ವೇರಿಯೇಷನಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಪ್ರೆಗ್ನೆನ್ಸಿಲಿ ಏನು ಪಾಪು ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಕೆಲವ್ರಿಗೆ ಪ್ರೆಗ್ನೆನ್ಸಿಲಿ ಏನೋ ಕೊಡ್ತಾರೆ, ಯಾರೋ ಮಕ್ಕಳಿಗೆ ಒಳ್ಳೆಯದು ಅಂತ ಮಕ್ಕಳೇ ತಂದು ಕೊಡ್ತಾರೆ, ಅದನ್ನು ತಿಂದುಬಿಟ್ಟು ಅವರಿಗೆ ಹೊಟ್ಟೆ ನೋವು ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ, ಯಾರು ಏನು ಕೊಟ್ಟರು ತಿನ್ನಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರು ಪ್ರೀತಿಯಿಂದ ನಿಮಗೇನೋ ಬಿಟ್ಟು ಹೋಗಿದ್ದಾರೆ, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ, ಭಯ ಇಲ್ದಿರ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಯಾರೋ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಸ್, ನಿಮ್ಮ ಸ್ಟ್ರಕ್ ಆಗಿರುವಂಥ ಲೈಫು ಮೂವ್ ಆನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರದು ಪ್ರೇಮಿ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ಕೇಳ್ತಿದ್ದಾರೆ, ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ದೀಪಾವಳಿ ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಆಗಬೇಕು, ಆಗುತ್ತಾ ಅಂತ ಯಾರ್ದೋ ಪ್ರಶ್ನೆ ಇದೆ ಇಲ್ಲಿ. ಸೊ ತುಂಬ ಹೊತ್ತಿಂದ ಕೇಳ್ತಿದ್ದಾರೆ. ಮೇ ಬಿ ದೀಪಾವಳಿಗೆ ಆಗಲ್ಲ ಅನಿಸುತ್ತೆ, ಮೇ ಬಿ ದೀಪಾವಳಿಗಿಂತ ಮುಂಚೆನೇ ನಿಮ್ಮ ಕೆಲಸಗಳು ಆಗೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ದೀಪಾವಳಿಲಿ ಡಬಲ್ ಸ್ವೀಟ್ ನಮಗೂ ಕಳಿಸ್ಬಿಡಿ, ನಾವು ಕೂಡ ತಿಂತೀವಿ. ಮತ್ತು ಯಾರಿಗೋ ವೆಯ್ಟ್ ಮಾಡ್ತಿದ್ದೀವಿ, ಅವ್ರು ಸಿಗ್ತಾರಾ ಅಂತ ಕೇಳ್ತಿದ್ದಾರೆ. ಸೊ ಅವ್ರು ಖಂಡಿತ ಸಿಗೋದಿಲ್ಲ, ಅವ್ರನ್ನ ವೆಯ್ಟ್ ಮಾಡಬೇಡಿ. ಅವರ ಸೋಲ್ ಪರ್ಪಸ್ ಬೇರೆ ಇದೆ, ನಿಮ್ಮ ಸೋಲ್ ಪರ್ಪಸ್ ಬೇರೆ ಇದೆ. ಸೊ ಅವ್ರನ್ನ ವೆಯ್ಟ್ ಮಾಡ್ತಾ ಮಾಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಲೈಫನ್ನು ಮುಂದೆ ತಗೊಂಡು ಹೋಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಜನ ಲವ್ ವಿಚಾರದಲ್ಲಿ ಸಕ್ಸಸ್ಸನ್ನು ನೋಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಪ್ರೇಷನಲ್ಲಿ ಇರೋರು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾವ ದೇವಿಯ ಒಂದು ಆಶೀರ್ವಾದವನ್ನು ನೀವು ನೆಗೆಟಿವ್ ಆಗಿ ಬದಲಾಯಿಸಿದ್ರೋ, ಆ ದೇವಿಯ ನೆಗೆಟಿವ್ ಆಶೀರ್ವಾದ ಯಾಕೆ ಬದಲಾಯಿಸಿದ್ರೋ ಅದೇ ಕಾರಣ ನಿಮ್ಮನೇಲಿ ಆಗಿ ನಿಮಗೆ ಬಂದಂಥ ಆಶೀರ್ವಾದ ಕೂಡ ನೆಗೆಟಿವ್ ಆಗಿ ಬದಲಾಗುತ್ತೆ. ಹುಷಾರು, ಜೋಪಾನ ನನ್ನ ಭಕ್ತರ ತಂಟೆಗೆ ಬಂದರೆ ಅನ್ನುವಂಥ ರೀತಿಯಲ್ಲಿ ಇಲ್ಲೊಂದು ಎಚ್ಚರಿಕೆ ಇದೆ. ಸೊ ಯಾವ ದೇವಿಯ ಎಚ್ಚರಿಕೆ ಅಂತ ಕೇಳಿಸ್ತಾ ಇಲ್ಲ, ಬಟ್ ಆ ದೇವಿದು ಒಂದು ಎಚ್ಚರಿಕೆ ಇದೆ. ಸೊ ಯಾರೋ ಭಕ್ತರು ಆ ದೇವಿಯ ಆಶೀರ್ವಾದ ಪೂರ್ವಕವಾಗಿ ಏನೋ ಒಂದು ಫಲನ ತೊಗೊಂಡೋಗಿ ಇಟ್ಕೊಂಡಾಗ ಸೊ ಸಮಸ್ಯೆ ಮಾಡಿದ್ದಾರೆ. ಸೊ ಇದರಿಂದ ಅವರ ಯಾರು ಮಾಡಿದ್ರು ಅವರ ಸಮಸ್ಯೆ ಏನಿತ್ತು ಆ ಸಮಸ್ಯೆ ಇವಾಗ ಯಾರು ಸಮಸ್ಯೆನ ಅಂದರೆ ರಕ್ಷೆನ ಸಮಸ್ಯೆಯಾಗಿ ಬದಲಾಯಿಸಿದ್ರೋ ಅವರ ಜೀವನದಲ್ಲಿ ರಕ್ಷೆ ಸಮಸ್ಯೆಯಾಗಿ ಬದಲಾಗತ್ತೆ. ಸೊ ಸಿಂಪಲ್ ವೇಲಿ ಹೇಳೋದಾದರೆ ಸೊ ಕರ್ಮ ರಿಟರ್ನ್ ಆಗುತ್ತೆ. ಸೊ ಇದು ಯಾಕೆ ಇಲ್ಲಿ ಬರ್ತಿದೆ ಅಂದರೆ, ಸೊ ಬಹಳಷ್ಟು ಜನ ಪ್ರಶ್ನೆ ಹಾಕ್ಕೊಂಡಿದ್ದೀರಾ, ಸಮಸ್ಯೆ ಆಗ್ತಿದೆ, ನಾನು ಎಲ್ಲ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿದ್ದೀನಿ, ಪರಿಹಾರ ಕೇಳಿದ್ದೀನಿ, ಸೊ ಫಲ ತೊಗೊಂಬಂದಿದ್ದೀನಿ, ಯಾವುದೂ ಆಗಿಲ್ಲ ಅಂತ. ಯಾವುದೂ ಆಗಿಲ್ಲ ಅಲ್ಲ, ಆಗಿದೆ. ಆಗಿರೋದಕ್ಕೆ ನೀವು ಅಟ್ಲೀಸ್ಟ್ ಪ್ರಶ್ನೆ ಮಾಡೋ ಅಷ್ಟಾದರೂ ಜೀವಂತವಾಗಿ ಇದ್ದೀರಾ.
ಇಲ್ಲಾಂದರೆ ಇನ್ನೂ ಹೆಚ್ಚಿನ ತೊಂದರೆ ಆಗ್ತಿತ್ತು ಅಂತ ದೇವಿ ಹೇಳ್ತಿದ್ದಾಳೆ. ಸೊ ಮಂಗಳವಾರ ಅಮಾವಾಸ್ಯೆ ಇರೋದ್ರಿಂದ ತುಂಬ ವಿಶೇಷವಾದಂಥದ್ದು. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಜೊತೆಗೆ ಶಕ್ತಿ ದೇವತೆಯ ಆಶೀರ್ವಾದ ಕೂಡ ಪಡ್ಕೊಳ್ಳಿ. ನಿಂಬೆಹಣ್ಣು ದೀಪ ಹಚ್ಚೋರು ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ ಹಚ್ಚೋರು ಬೆಲ್ಲದ ದೀಪ, ತಂಬಿಟಾರತಿ ಮಾಡೋರು ತಂಬಿಟಾರತಿ, ತೆಂಗಿನಕಾಯಿಲಿ ಆರತಿ ಮಾಡೋರು ತೆಂಗಿನಕಾಯಿಲಿ ಆರತಿ ಮಾಡಿ, ಬೂದುಗುಂಬಳಕಾಯಿಲಿ ಆರತಿ ಮಾಡೋರು ಬೂದುಗುಂಬಳಕಾಯಿಲಿ ಆರತಿ ಮಾಡಿ. ಮರಿದಿರ ಮಾಡಬೇಕು, ನಾನು ನಂಬಿದ್ದೀನಿ ಎಲ್ಲರೂ ಮಾಡ್ತೀರಾ ಅಂತ. ಸಂಜೆ ತುಳಸಿ ಗಿಡದ ಮುಂದೆ ಕೂಡ ಒಂದು ತುಪ್ಪದ ದೀಪನ ಹಚ್ಚಿಡಿ, ಜೋಡಿ ತುಪ್ಪದ ದೀಪನ ಹಚ್ಚಿಡಿ ತುಳಸಿ ಗಿಡದ ಮುಂದೆ. ನಿಮ್ಮ ಮನೆಯಲ್ಲಿ ಬೆಳ್ಳಿದಿದ್ರೆ ಬೆಳ್ಳಿದು, ಮಣ್ಣಿಂದಿದ್ರೆ ಮಣ್ಣಿಂದು, ಯಾವುದ್ರಲ್ಲಾದರೂ ಹಚ್ಚಿ, ಚಿನ್ನದಿದ್ರೆ ಚಿನ್ನದಲ್ಲೇ ಹಚ್ಚಿ. ಸೊ ಪ್ರತಿ ಗುರುವಾರ ನೀವು ಲಕ್ಷ್ಮೀ ದೇವಿಗೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಇಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ಕರೀತಾ ಇದ್ದೀನಿ ಮಗಳೇ, ಬಂದೇ ಇಲ್ಲ ನೀನು, ಎಷ್ಟು ದಿನ ಆಯಿತು ಅಂತ ಹೇಳ್ತಾ ಇದೆ. ಸೊ ನನಗೆ ಮನಸ್ಸಿಲ್ಲ ಹೋಗೋಕ್ಕೆ. ನಿಮಗೂ ಕೂಡ ಕರೆ ಬಂದಿರಬಹುದು. ಸೊ ಬಂದಿದ್ದರೆ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಸುಲಭವಾಗಿ ಎಲ್ಲನೂ ನನ್ನ ಮೇಲೆ ಹೊರೆನ ಹೊರಿಸ್ಬಿಡ್ತೀಯ ಅಲ್ವಾ ನೀನು ಅಂತ ತಾಯಿ ಕೇಳೋ ರೀತಿ ನನಗೆ ಕೇಳಿಸ್ತಾ ಇದೆ. 2 ಸತಿ ಇದು ಲೈಟು ಆಫ್ ಆಗಿದೆ. ಸೊ ಅಂದರೆ ಶಾಂತವಾಗಿದೆ. ಈ ಥರ ಆಗಬಾರ್ದು. ಸೊ ಏನೋ ಈ ಮಂತಲ್ಲಿ ಅಥವಾ ಈ ವೀಕ್ ಮುಗಿಯೋ ಅಷ್ಟರಲ್ಲಿ, ಸೊ ಈ ಮಂತು ಈ ವೀಕು ಎರಡೂ ಈ ವಾರದಲ್ಲಿ ಮುಗಿದೋಗುತ್ತೆ. ಸೊ ಈ ಗ್ಯಾಪಲ್ಲಿ 2 ಸತಿ ನಿಮ್ಮ ಜೀವನಕ್ಕೆ ಇನ್ನೂ ಒಂದಷ್ಟು ಮೇಜರ್ ತೊಂದರೆಗಳು ಬರಬಹುದು. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಮನೆ ತುಂಬ ನೆಗೆಟಿವಿಟಿ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ಗೊತ್ತಿಲ್ಲದಿರ ಇರೋರು ಮೊದಲು ಕೂತ್ಕೊಂಡು ದೇವ್ರ ಮನೇಲಿ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಯಾವ ಧ್ಯಾನನೂ ಮಾಡಬೇಡಿ, ಯಾವ ಮಂತ್ರನೂ ಹೇಳಬೇಡಿ, ಯಾವ ತಂತ್ರನೂ ಮಾಡಬೇಡಿ. ಜಸ್ಟ್ ಒಂದು ದೀಪನೋ ಒಂದು ಕ್ಯಾಂಡ್ಲೋ ಏನೋ ಒಂದು ಹಚ್ಕೊಂಡು, ಕ್ಯಾಂಡಲ್ ಹಚ್ಕೊಳ್ಳೋಂಗಿದ್ರೆ ಓನ್ಲಿ ವೈಟ್ ಕಲರ್ ಕ್ಯಾಂಡಲ್ ಹಚ್ಚಿ, ಬೇರೆ ಕಲರ್ ಕ್ಯಾಂಡಲ್ನ ಹಚ್ಚಬೇಡಿ, ಆಯಿತಾ? ಹಚ್ಕೊಂಡು ಕೂತ್ಕೊಂಡು ಅದನ್ನೇ ನೋಡ್ತಾ ಇರಿ. ಇಲ್ಲ ಅಂದರೆ ದೇವ್ರ ಮನೇಲಿ ದೀಪ ಹಚ್ಚಿಬಿಟ್ಟು ದೀಪನೇ ನೋಡ್ತಾ ಇರಿ. 10 ನಿಮಿಷ ಅದನ್ನೇ ನೋಡಬೇಕು, ಏನು ಮಾತಾಡಬಾರ್ದು. ಮೌನ ವ್ರತ ಥರ ನೀವು ಸುಮ್ಮನೆ ನೋಡ್ತಾ ಇರಬೇಕು. ಏನು ಥಾಟ್ ಬಂದ್ರೂ ಅದನ್ನು ಮಾಡಿ. ಇಲ್ಲಾಂದರೆ ಒಂದು ಕನ್ನಡಿ ಮುಂದೆ ಕೂತ್ಕೊಳ್ಳಿ, ಕನ್ನಡಿಲಿ ನಿಮ್ಮ ಕಣ್ಣನ್ನಷ್ಟೇ ನೋಡ್ತಾ ಇರಿ. ಇದನ್ನು ಮಾಡಿ ನಿಮ್ಮ ಜೀವನದಲ್ಲಿರುವಂಥ ಸಾಕಷ್ಟು ನೆಗೆಟಿವ್ ವೈಬ್ ಎಲ್ಲವೂ ಕೂಡ ಕಡಿಮೆ ಆಗೋದಕ್ಕೆ ಹೀಲಿಂಗ್ ಕೂಡ ಹಾಕ್ತೀನಿ. ಸೊ ನೆಗೆಟಿವ್ ವೈಬ್ ಕಡಿಮೆ ಆಗುತ್ತೆ. ಬಟ್ ಈ ಎಚ್ಚರಿಕೆ 2ರಿಂದ ಇವಾಗ 3ನೇ ಸತಿಗೆ ಮುಕ್ತಾಯ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಜಸ್ಟ್ ಕಟ್, ಕ್ಲಿಯರ್, ಕ್ಯಾನ್ಸಲ್, ರಿವರ್ಸ್ ಬ್ಯಾಕ್ ಆಗಲಿ. ನಿಮ್ಮ ಜೀವನದಲ್ಲಿ ಏನೇನಿದೆಯೋ ತೊಂದರೆಗಳು ಎಲ್ಲವೂ ಕೂಡ. ಸೊ ನಿಮಗೆ ಒಂದು ಅದ್ಭುತವಾದಂಥ ರಕ್ಷೆ ಸಿಗಲಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ರಕ್ಷೆ ಸಿಕ್ತು ನೋಡಿ, ಎಷ್ಟು ಚೆನ್ನಾಗಿ ಉರಿತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಸೊ ನಾನು ಇವತ್ತು ರಾಮಕಥಾ ಶ್ರವಣ ಅಥವಾ ರಾಮಾಯಣದ ಒಂದು ಶಾರ್ಟ್ ವಿಚಾರನ ಕೇಳಿದೆ, ಅಂದರೆ ಓದಿದೆ. ಹಾಗಾಗಿ ಏನೋ ಲೈಫು ನಿಮ್ಮ ಜೀವನದಲ್ಲೂ ಕೂಡ ಒಂದು ಚಾಪ್ಟರ್, ಒಂದು ಅಧ್ಯಾಯ ಅಥವಾ ಸಮಥಿಂಗ್ ಈಸ್ ಎಂಡಿಂಗ್, ಸಮಥಿಂಗ್ ಈಸ್ ನ್ಯೂ ಬಿಗಿನಿಂಗ್. ಸೊ ಎಂಡಿಂಗ್ ಮತ್ತು ನ್ಯೂ ಬಿಗಿನಿಂಗ್ ಮಧ್ಯೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಸೊ ಖಂಡಿತವಾಗ್ಲೂ ಪಾಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ನಿಮ್ಮ ಕೂದಲಿನಿಂದ ಒಂದಷ್ಟು ಪ್ರಯೋಗಗಳಾಗಿರುವಂಥದ್ದು, ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ಹುಣ್ಣಿಮೆವರೆಗೂ ನಿಮ್ಮನ್ನು ನೀವು ಹೆಚ್ಚು ಹುಷಾರಾಗಿ ನೋಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಸೊ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡಿ ಯಾರ ಹತ್ರನೂ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಮಾತಾಡಿದಷ್ಟು ಹೆಚ್ಚು ಸಮಸ್ಯೆಗೆ ಒಳಗಾಗ್ತೀರಾ ಅನ್ನುವಂಥದ್ದು. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ ಅಂತ ಇಲ್ಲಿ ಯಾರಿಗೂ ಆಶೀರ್ವಾದ ಮಾಡ್ತಾ ಇರೋ ಹಾಗೆ ಕೇಳಿಸ್ತಾ ಇದೆ. ಸೊ ನಿಮ್ಮ ಹತ್ರ ಯಾರಾದರೂ ಆಶೀರ್ವಾದ ಕೇಳ್ಕೊಂಡು ಬಂದರೆ ಅವರಿಗೆ ಮನಸ್ಸು ತುಂಬಿ ಆಶೀರ್ವಾದನ ಮಾಡಿ, ಅಥವಾ ನಿಮಗೆ ಯಾರಿಂದ ಆದರೂ ಆಶೀರ್ವಾದ ತೊಗೊಬೇಕು ಅಂದರೆ ಅವರಿಂದ ಆಶೀರ್ವಾದನ ತೊಗೊಳ್ಳಿ. ನೆನಪಿರಲಿ, ಆಶೀರ್ವಾದ ಮಾಡಬೇಕಾದ್ರೂ ಪರಿಪೂರ್ಣವಾಗಿ ಗೌರವಯುತವಾಗಿ ಆಶೀರ್ವಾದನ ಮಾಡಿ, ಆಶೀರ್ವಾದ ತಗೊಳ್ಬೇಕಾದ್ರೂ ಅಷ್ಟೇ ಪರಿಪೂರ್ಣವಾಗಿ ಗೌರವವಾಗಿ ಆ ಆಶೀರ್ವಾದನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಶಕ್ತಿ ದೇವತೆಯ ಆಶೀರ್ವಾದ ಇದೆ. ನಿಮ್ಮ ಹೊಟ್ಟೆ ನೋವು ಏನಿದೆ
ಅದಕ್ಕೆ ಒಂದಷ್ಟು ಔಷಧಿಗಳು ಸಿಗುತ್ತೆ, ಅದನ್ನು ಮಾಡ್ಕೊಳ್ಳಿ, ಮನೆ ಮದ್ದಾದರೂ ಮಾಡ್ಕೊಳ್ಳಿ ಅಥವಾ ಹೊರಗಡೆ ಹೋಗಾದರೂ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಭಯದಲ್ಲಿ ಪ್ರಯಾಣ ಬೇಡ, ಧೈರ್ಯವಾಗಿ ಪ್ರಯಾಣ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ನೀವೇನಾದರೂ ಫೇಸ್ ಮಾಡ್ತಿದ್ರೆ ಅಥವಾ ಅವ್ರನ್ನ ಭೇಟಿಯಾಗೋಕ್ಕೆ ಪದೇ ಪದೇ ಹೋಗ್ತಾ ಇದ್ರೆ, ಎಸ್ಪೆಷಲಿ ಯಾರು ನೆಗೆಟಿವಿಟಿ ಮಾಡ್ತೀರಾ, ತುಂಬ ಜನ ಪಾರ್ಟ್ನರ್ನ, ಯಾರು ಮಲ್ಟಿಪಲ್ ಪಾರ್ಟ್ನರ್ನ ಇಟ್ಕೊಂಡಿದ್ದೀರಾ, ನಿಜವಾಗ್ಲೂ ತೊಂದರೆ ಆಗುತ್ತೆ. ಇದು ಗುರುಗಳ ಐ ಮೀನ್ ಬಾಬರ ಒಂದು ವಾಣಿ ಥರ ನನಗೆ ಕೇಳಿಸ್ತಾ ಇದೆ. ಸೊ ಪ್ರಯಾಣದಲ್ಲಿ ಹೋಗಬಾರ್ದು ಥರ್ಡ್ ಪಾರ್ಟಿನ ಮೀಟ್ ಮಾಡೋದಕ್ಕೆ ಅಂತ. ಸೊ ಇದ್ರ ಮೇಲೆ ನಿಮ್ಮ ಇಷ್ಟ ಅನ್ನುವಂಥದ್ದು ಕೂಡ ಇದೆ. ಸೊ ದೇವಾಲಯಗಳ ಅಭಿವೃದ್ಧಿ ಕಡೆ ಗಮನನ ಕೊಡಲಿಲ್ಲ ಯಾಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ನೀವು ಅಭಿವೃದ್ಧಿ ಮಾಡಲಿಲ್ವೋ ನನಗೆ ಗೊತ್ತಿಲ್ಲ. ಜೊತೆಗೆ ಒಂದಷ್ಟು ಕೆಲಸ ಕಾರ್ಯಗಳು ಈ ವಾರ ಮುಗಿಯುವಷ್ಟರಲ್ಲಿ ಆಗೋಗುತ್ತೆ ಅನ್ನುವಂಥದ್ದು ಇದೆ. ಏನಾದರೂ ಕೆಲಸ ಮಾಡೋದಿದ್ದರೆ ಸೊ ಗುರುವಾರದ ಮೇಲೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುವಾರದ ಮೇಲೆ ಬೆಟರ್ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಇದೆ. ಮಿಕ್ಕಿದು ನಿಮಗೆ ಬಿಟ್ಟಂಥ ವಿಚಾರ. ವೀರಭದ್ರ ಸ್ವಾಮಿಯ ಆಶೀರ್ವಾದ ಇಲ್ಲಿ ತುಂಬ ಚೆನ್ನಾಗಿ ಸಿಗ್ತಾ ಇದೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅಮಾವಾಸ್ಯೆ ದಿನ ಧ್ಯಾನ, ಧೂಪ, ದೀಪ, ನೈವೇದ್ಯ ಇದೆಲ್ಲವೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಆಗಬೇಕು ಅನ್ನುವಂಥದ್ದು ಇದೆ. ಸೊ ಈ ರೀಡಿಂಗ್ ಯಾರು ನೋಡ್ತಿದ್ದೀರೋ ಅಷ್ಟು ಜನರ ಮನೆಯಲ್ಲಿ ಆಗಬೇಕು. ಗಂಡಸರಾದರೂ ಮಾಡಿ, ಹೆಂಗಸಾದರೂ ಮಾಡಿ, ಮಕ್ಕಳಾದರೂ ಮಾಡಿ, ವಯಸ್ಸಾಗಿರೋರಾದರೂ ಮಾಡಿ, ಒಟ್ಟಿನಲ್ಲಿ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಊರಿನ ಗ್ರಾಮ ದೇವತೆ ಇದ್ದರೆ ಅಥವಾ ಗ್ರಾಮದ ದೇವರು ಯಾರೇ ಇರಲಿ, ಆಂಜನೇಯ ಇದ್ದರೆ ಆಂಜನೇಯ, ಅಮ್ಮ ಇದ್ದರೆ ಅಮ್ಮ, ಪ್ರತಿಯೊಬ್ಬರು ಊರಿನಲ್ಲಿರುವಂಥ ಪ್ರತಿಯೊಬ್ಬರು ಮನೆಯಿಂದನೂ ಕೂಡ ಹೋಗಿ ಪೂಜೆ ಅಥವಾ ದೀಪದ ಆರತಿ ಎರಡನ್ನೂ ಮಾಡುವಂಥದ್ದು ರೂಢಿನ ಮಾಡ್ಕೊಳ್ಳಿ. ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಇದು ಅಗತ್ಯ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಊರಿನ ಆರೋಗ್ಯಕ್ಕೆ, ನಿಮ್ಮ ದೇಹದ ಮಾನಸಿಕ ಆರೋಗ್ಯಕ್ಕೆ, ಜೊತೆಗೆ ನಿಮ್ಮ ಊರಿನ ರಕ್ಷಣೆಗೆ ಕೂಡ ಈ ಪೂಜೆಯ ಅಗತ್ಯ ಇದೆ. ಇದನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಒಂದು ಮನೆಯೂ ಮಿಸ್ ಮಾಡ್ದಿರ ಹೋಗಬೇಕು. ಈ ಥರ ಪೂಜೆನ ಮಾಡೋದ್ರಿಂದ ಸೊ ದೈವಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬಂದು ಇನ್ನೂ ಹೆಚ್ಚು ದುಷ್ಟರು ಮುಂದಿನ ದಿನಗಳಲ್ಲಿ ಏನು ಬರೋರಿದ್ದಾರೆ ಅವರಿಂದ ನಿಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಇವ್ರು ಹೇಳಲಿಲ್ಲ, ಅವ್ರು ಹೇಳಲಿಲ್ಲ, ಅವ್ರು ಹೇಳಲಿಲ್ಲ, ಇವ್ರು ಹೇಳಲಿಲ್ಲ, ಇವರು ಬರೋದಿಲ್ಲ, ಅವ್ರು ಬರೋದಿಲ್ಲ, ಈ ಕಾರಣ ಎಲ್ಲ ಕೊಡಬೇಡಿ. ಸೊ ಸ್ತ್ರೀ ಶಕ್ತಿ ಎಷ್ಟು ಪವರ್ಫುಲ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಒಂದು ಸೀರಿಯಲ್ ನೋಡೋದನ್ನು ಇಷ್ಟು ಜನ ಒಗ್ಗಟ್ಟಾಗಿ ಕೂತ್ಕೊಂಡು ಮಾತಾಡ್ತೀರಾ ಅಂದರೆ ಒಂದು ಒಳ್ಳೆಯ ಕೆಲಸನ ಯಾಕೆ ಮಾಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಾನು ನಮ್ಮೆಲ್ಲ ಮಹಿಳಾ ಮಣಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಹೋಗಬೇಕು, ಒಬ್ಬರೇ ಹೋಗಬಾರ್ದು. ಒಬ್ಬರೇ ಹೋಗೋದ್ರಿಂದ ಯಾವುದೇ ಪ್ರಯೋಜನ ಅಷ್ಟಾಗಿ ಆಗೋದಿಲ್ಲ. ಸೊ ಒಂದು ಹೆಣ್ಣು ಪ್ರಾರ್ಥನೆ ಮಾಡಿದ್ರೆ ತನ್ನ ಗಂಡ ಮಕ್ಕಳಿಗೆ ಆಗತ್ತಂತೆ. ಸೊ ಮಕ್ಕಳ ಪ್ರಾರ್ಥನೆ ಮಾಡಿದ್ರೆ ಇಡೀ ವಿಶ್ವಕ್ಕೆ ಆಗತ್ತಂತೆ. ಒಬ್ಬ ಗಂಡ ಪ್ರಾರ್ಥನೆ ಮಾಡಿದ್ರೆ ಹೋಲ್ ಫ್ಯಾಮಿಲಿಗೆ ಆಗತ್ತಂತೆ. ಸೊ ಹಾಗಾಗಿ ಗಂಡು ಮಕ್ಕಳ ಪ್ರಾರ್ಥನೆಗೆ ಹೆಚ್ಚು ಬೆಲೆ ಇದೆ. ಸೊ ಆದರೆ ಅವರು ಅದೆಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಸೊ ಅವ್ರು ಮಾಡಬೇಕಾಗತ್ತೆ ಅಂತ ಅದನ್ನೆಲ್ಲೋ ಮುಚ್ಚಾಕ್ಬಿಟ್ಟಿದ್ದಾರೆ ಅಂತ ಒಂದೊಂದು ಸತಿ ನನಗೆ ಅನಿಸುತ್ತೆ. ಬಟ್ ಸ್ಟಿಲ್ ದಂಪತಿಗಳಾಗಲಿ, ವಯಸ್ಸಾಗಿರಲಿ, ವಯಸ್ಸಲ್ಲಿ ಇರಲಿ ಅಥವಾ ಚಿಕ್ಕ ಮಕ್ಕಳಿರಲಿ, ಎಲ್ಲರೂ ಕರ್ಕೊಂಡು ಒಂದು ಫ್ಯಾಮಿಲಿ ಔಟ್ ಗೋಯಿಂಗ್ ಥರ ಇರುತ್ತೆ. ಸಣ್ಣ ಮಟ್ಟಿಗೆ ನಿಮ್ಮ ಊರಲ್ಲೇ ವಾಕಿಂಗ್ ಅಂತಾದರೂ ಆಗುತ್ತೆ. ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಬರೀ ಪೂಜೆ ಏನೋ ಒಂದು ಹೇಳಿದ್ರು ಅಂತ ಮಾಡಬೇಡಿ, ಮನಸ್ಸಿಟ್ಟು ಮಾಡಿಬಿಟ್ಟು ಬನ್ನಿ. ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡ್ತೀರಾ. ಒಂದು 3 ಅಮಾವಾಸ್ಯೆ ಕಳೆಯೋದಷ್ಟರಲ್ಲೇ ನಿಮ್ಮ ಜೀವನದಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಬರುತ್ತೆ. ಇದು ಇಲ್ಲಿ ಬರ್ತಾ ಇರುವಂಥ ಸತ್ಯ. ಇದು ನಂಗೆ ಹೇಳಲಿಕ್ಕೇ ಮೈ ಜುಮ್ಮಂತ ಇದೆ. ಸೊ ಇದೊಂದು ಶಾಶ್ವತವಾದಂಥ ಪರಿಹಾರ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ವಾಗ್ದೇವಿ ಕುಟುಂಬದ ಪರಿವಾರಕ್ಕೆ ಹೇಳ್ತಾ ಇರುವಂಥ ಸಲಹೆ ಅಂತ ಅಂದ್ಕೊಳ್ಳಿ, ಅಥವಾ ಪ್ರಾರ್ಥನೆ, ಅಥವಾ ನನ್ನದೇ ಬೇಡಿಕೆ ಅಂದ್ಕೊಳ್ಳಿ. ಇದನ್ನು ನೀವು ನಿಮ್ಮ ಗ್ರಾಮದಲ್ಲಿರುವಂಥ ಗ್ರಾಮ ದೇವತೆಗೆ ಮತ್ತು ಯಾವುದೇ ದೇವರಿರಲಿ, ಸೊ ಮಂಗಳವಾರ ಅಮಾವಾಸ್ಯೆ ಬಂದರೆ ದೇವಿಗೆ, ಬುಧವಾರ ಬಂದರೆ ಗಣೇಶನಿಗೆ,
ಶುಕ್ರವಾರ ಬಂದರೆ ಅಮ್ಮನಿಗೆ, ಶನಿವಾರ ಬಂದರೆ ಸ್ವಾಮಿಗೆ, ಸೋಮವಾರ ಬಂದರೆ ಶಿವನಿಗೆ. ಈ ಥರ ನಿಮ್ಮೂರಿನಲ್ಲಿರುವಂಥ ಪ್ರತಿಯೊಂದು, ನಿಮ್ಮೂರಲ್ಲಿ 2 ದೇವಸ್ಥಾನ ಇತ್ತು ಅಂದರೆ 2 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಏನೂ ಆಗೋದಿಲ್ಲ. ಇಲ್ಲ ನಾನು ಕೆಲ್ಸಕ್ಕೆ ಹೋಗಬೇಕು, ನಮ್ಗೆ ಟೈಮ್ ಇರಲ್ಲ ಅಂದರೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಬೇಗ ಎದ್ದೊಳಿ, ಬೆಳಿಗ್ಗೆ ಮಾಡಿ. ಇಲ್ಲ ಸಂಜೆ ಹೋಗ್ಬಿಟ್ಟು ಬನ್ನಿ. ಇಲ್ಲ ನಮ್ಮೂರಿನ ದೇವಸ್ಥಾನದಲ್ಲಿ ಬಾಗಿಲೇ ತೆಗಿಯಲ್ಲ ಅಂದರೆ ನೀವು ಊರವರೆಲ್ಲ ಹೋದರೆ ಯಾಕೆ ಬಾಗಿಲು ತೆಗಿಯಲ್ಲ, ತೆಗಿತಾರೆ, ತಗ್ಸಿ ಅನ್ನುವಂಥದ್ದು ಇದೆ. ಇಲ್ಲ ತೆಗಿಲಿಲ್ವಾ, ಊರಿನ ದೇವಾಲಯದ ಸುತ್ತ ಒಂದಷ್ಟು ಕರ್ಪೂರನ ಹಚ್ಚಿ ಬನ್ನಿ, ಇದರಿಂದ ಕೂಡ ಶಕ್ತಿ ಬರುತ್ತೆ. ಜೊತೆಗೆ ನಿಮ್ಮೂರಿನ ಗ್ರಾಮಕ್ಕೆ ಅಥವಾ ಗ್ರಾಮದ ದೇವತೆಗಳಿಗೆ ಏನಾದರೂ ಅಡ್ಡಿ ಮಾಡಿದರೆ ಅದು ಕೂಡ ದೂರ ಆಗುತ್ತೆ. ತುಂಬ ದೊಡ್ಡ ಸಂದೇಶ ಇದೆ. ಮುಂದಿನ ದಿನಗಳಲ್ಲಿ ತುಂಬ ಪ್ರಮುಖವಾದಂಥ ಪಾತ್ರನ ವಹಿಸುತ್ತೆ ಪ್ರತಿಯೊಂದು ಊರು, ಪ್ರತಿಯೊಂದು ಗ್ರಾಮ. ಹಾಗಾಗಿ ಎಲ್ಲ ದೇವರಿಗೂ ಶಕ್ತಿ ಅನ್ನೋಂಥದ್ದು ಅಗತ್ಯವಾಗಿ ಬೇಕು. ನಿಮ್ಮ ಭಕ್ತಿಯ ಶಕ್ತಿ ಬೇಕು. ದೇವರಿಗೆ ಮಾಡೋಕ್ಕೆ ಕೆಲಸ ಇಲ್ದಿರ ಬಂದು ನಿಮ್ಮೂರಲ್ಲಿ ಕೂತಿಲ್ಲ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಕೂತಿರೋದ್ರಿಂದ ಆ ರಕ್ಷಣೆ ಮಾಡುವಂಥ ವ್ಯಕ್ತಿಗೆ ಅಥವಾ ಶಕ್ತಿಗೆ ನಿಮ್ಮ ಗೌರವ ಸೂಚಿಸೋದು ನಿಮ್ಮ ಕರ್ತವ್ಯ. ಅದು ನಮ್ಮೂರಲ್ಲ, ಇದು ನಿಮ್ಮೂರಲ್ಲ, ನೀವು ನಮ್ಮೂರಿಗೆ ಬರೋಂಗಿಲ್ಲ, ಈ ಥರ ಎಲ್ಲ ಹೇಳಬೇಡಿ. ಸೊ ಯಾರು ಎಲ್ಲಿಗೆ ಬೇಕಾದರೂ ಹೋಗಿ ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆಯಲ್ಲಿ ಎಷ್ಟು ಶುದ್ಧತೆ ಇರುತ್ತೋ ಅಷ್ಟು ಭವ್ಯವಾದ ಭವಿಷ್ಯ ಮುಂದಿನ ದಿನಗಳಲ್ಲಿ ಇದೆ. ಇದು ಅನಿವಾರ್ಯವಾಗಿ ಕಳಕಳಿಯ ಪ್ರಾರ್ಥನೆ ಅಂದ್ಕೊಳ್ಳಿ. ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ದೈವ ಕಣ್ಣೀರು ಹಾಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಂಗೆ ಆಗ್ತಾನೇ ಇಲ್ಲ ತಡ್ಕೊಳ್ಳೋದಕ್ಕೆ. ದೈವ ಕಣ್ಣೀರು ಹಾಕಿ ನಿಮಗೆ ಹೇಳ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾವ ಊರು ಅಂತ. ಯಾಕೆ ಅಂದರೆ ಆ ದೈವ ಆ ಊರಿನ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಯಾವುದೇ ಊರಿರಲಿ, ನಿಮ್ಮ ಊರಿನ ಗ್ರಾಮ ದೇವತೆಗೆ ನೀವು ಪೂಜೆ ಮಾಡ್ತಾ ಬನ್ನಿ. ಗ್ರಾಮ ದೇವತೆ ಅಂತಲೇ ಅಲ್ಲ, ಆಂಜನೇಯ ಇರಲಿ, ಗಣೇಶ ಇರಲಿ, ಶಿವ ಇರಲಿ, ಕೃಷ್ಣ ಇರಲಿ, ವೆಂಕಟೇಶ್ವರ ಸ್ವಾಮಿ ಇರಲಿ, ಯಾರೇ ಇದ್ದರೂ ಪರವಾಗಿಲ್ಲ, ನೀವು ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಇದರಿಂದ ಒಳ್ಳೆಯದಾಗತ್ತೆ. ಎಲ್ಲರಿಗೂ ದೀರ್ಘಾಯುಷ್ ಕೊಟ್ಟು ನಾನು ಕಾಪಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾಳೆ. ಸೊ ನಿಮ್ಗೊಂದು ಸಣ್ಣ ಮಾತು ಹೇಳ್ತೀನಿ. ನಾನು ಇದು 3ನೇ ಕ್ಯಾಂಡಲು. ಇಲ್ಲಿ ಹಚ್ಚಿಟ್ಟಿರೋದು ಒಂದೇ ಕ್ಯಾಂಡಲು. ಇದು ಒಂದು ಕ್ಯಾಂಡಲ್ ಇನ್ನೂ ಉಳಿದಿಲ್ಲ. ಸೊ ಆಗಲೇ 3ನೇ ಕ್ಯಾಂಡಲು ಇಲ್ಲಿ ಎಂಡ್ ಆಗ್ತಾ ಬಂತು. ಇಟ್ ಮೀನ್ ಎಷ್ಟು ಫಾಸ್ಟಾಗಿ ಸಮಯ ಕಳೀತಾ ಇದೆ ಅಂತ, ಎಷ್ಟು ಫಾಸ್ಟಾಗಿ ಹೀಲಿಂಗ್ ಹೋಗ್ತಾ ಇದೆ, ಅಥವಾ ಎಷ್ಟು ಫಾಸ್ಟಾಗಿ ನೆಗೆಟಿವಿಟಿ ಪಾಸಿಟಿವಿಟಿ ಫೈಟಿಂಗ್ ನಡೀತಾ ಇದೆ ಅಂತ. ತುಂಬ ಫೈಟ್ ಆಗ್ತಾ ಇದೆ. ತುಂಬ ಒಂದು ನಮ್ಮ ದೇಹದಲ್ಲೇ ಆಗ್ತಾ ಇದೆ. ಪಾಸಿಟಿವಿಟಿ ನೆಗೆಟಿವಿಟಿ ಎರಡು ನಮ್ಮಲ್ಲೇ ಇದೆ. ಸೊ ಗುರುಗಳ ಅನುಗ್ರಹ ಚೆನ್ನಾಗಿದೆ, ಗುರುಗಳ ಆಶೀರ್ವಾದ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ಎಲ್ಲರೂ ಒಳ್ಳೆ ಮಾರ್ಗದರ್ಶನದಲ್ಲಿ ಹೋಗಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಈ ವರ್ಷ ಏನಿದೆ, ಗುರುವಿನ ಅನುಗ್ರಹ ಇರೋದ್ರಿಂದ ಗುರುವಿನ ಸ್ಥಾನದಲ್ಲಿರೋರು ಕೂಡ ಒಳ್ಳೆಯ ಡೈರೆಕ್ಷನನ್ನು ಹೇಳ್ಕೊಡ್ಬೇಕು. ಶಿಷ್ಯರ ಸ್ಥಾನದಲ್ಲಿ ಇರೋರು ಕೂಡ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನುವಂಥದ್ದು. ಇದರಿಂದ ನಿಮಗೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಮನೆಗೆ, ನಿಮ್ಮ ಮನೆತನಕ್ಕೆ, ನಿಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಪಿತೃದೇವತೆಗಳಿಗೂ ಕೂಡ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳು ಇದೆ, ಸಾಕಷ್ಟು ರಾಜಕೀಯವಾಗೂ ಕೂಡ ಇದೆ. ಸೊ ಫುಟ್ಬಾಲ್ ವಿಚಾರದಲ್ಲೂ ಕೂಡ ಏನೋ ಒಂದು ಗಲಾಟೆಯಾಗಿ ಅದು ಗೆಲುವು ಆಗಿರೋದು ಕೂಡ ವಾಪಸ್ ಹೋಗುತ್ತೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೆ. ಜೊತೆಗೆ ರಾಜಕೀಯವಾಗಿ ಕಿಸ್ರಿಚ್ಚಾಟ ಮತ್ತು ತೊಂದರೆ ಏನಾಗಿದೆ ಅದು ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ರಾಮನಗರ ಜಿಲ್ಲೆಗೆ ಬೇರೆ ಹೆಸರು ಸರಿನಾ ಅಂತ ಕೇಳ್ತಿದ್ದಾರೆ. ನನಗಂತೂ ಇಷ್ಟ ಇಲ್ಲ. ಸೊ ರಾಮನಗರ ಚೆನ್ನಾಗೇ ಇದೆ, ರಾಮನ ಹೆಸರಲ್ಲೇ ಇದೆ. ಸೊ ರಾಮಂಗಿಂತ ಬೆಟರು ಬೆಂಗಳೂರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಎಸ್, ಆ್ಯಸ್ ಎ ಬೆಂಗಳೂರಾಗ ಆಗಿದ್ರೂ ಕೂಡ ನನಗೆ ರಾಮನೇ ಇಷ್ಟ ಆಯಿತು, ರಾಮನಗರನೇ ಇಷ್ಟ ಆಯಿತು. ಸೊ ಎಸ್, ನಿಮ್ಮ ಜೀವನ ನಿಮಗೆ ಬಿಟ್ಟಂಥದ್ದು. ಸೊ ಹೇಳಿದಂಥ ಅಷ್ಟು ಸಮಸ್ಯೆಗಳಿಗೆ ಪರಿಹಾರಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಭಕ್ತಿ ಮಾರ್ಗ ಒಂದೇ ಜೀವನನ ಬದಲಾಯಿಸುವಂಥ ಪರಮಾಸ್ತ್ರ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಭಕ್ತಿ ಮಾರ್ಗದಲ್ಲೇ ಮುನ್ನಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ನೀವು ಪೂಜೆ ಮಾಡ್ಕೊಂಬಂದರೆ ಆ ದೇವಿ ಎದ್ದು ನಿಂತು ನಿಮಗೆ ಶಕ್ತಿನ ಕೊಡ್ತಾಳೆ ಮತ್ತು ಒಂದು ರಕ್ಷೆನ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ರಕ್ಷೆ ನಿಮಗೆ ಸಿಗಲಿ ಅಂತ ನಾನು
ಪ್ರಾರ್ಥನೆಯನ್ನು ಮಾಡ್ತೀನಿ. ಜೊತೆಗೆ ನಾನು ನಂಬಿದ್ದೀನಿ ನೀವೆಲ್ಲರೂ ಅಮಾವಾಸ್ಯೆ ಹುಣ್ಣಿಮೆ ಈ ತಿಂಗಳು ಮಾತ್ರ ಅಂತ ಅಲ್ಲ, ಬರುವಂಥ ಬಹಳಷ್ಟು ತಿಂಗಳುಗಳು ಮುಂದಿನ ದಿನಗಳಲ್ಲಿ ವರ್ಷಗಳಲ್ಲಿ ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ. ಯಾಕೆ ಅಂದರೆ ಇವತ್ತು ಬಂದಿರುವಂಥ ಸಂದೇಶ, ಈ ಕೊನೆಗೆ ಬಂದಂಥ ಸಂದೇಶ, ಎಸ್ಪೆಷಲಿ ಗ್ರೀನ್ ಕ್ಯಾಂಡಲಿಂದ ಏನು ಸಂದೇಶ ಬಂತು ಅದು ಆ ದೇವಿ ನೋಡ್ದಿರುವಂಥ ಸಂದೇಶ. ನಂಬಿಕೆ ಇರೋರು ನಂಬಬಹುದು, ನಂಬದಿರೋ ಇರೋರು ಬಿಟ್ಬಿಡ್ಬಹುದು. ಆ ತಾಯಿ ಕಣ್ಣೀರಿಗೆ ದೇವರನ್ನೇ ಕಣ್ಣೀರು ಹಾಕಿಸ್ತಾರೆ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ದುಷ್ಟರ ಕೈವಾಡ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ನಮ್ಮ ಕಣ್ಣೀರಿಗೆ ಇನ್ನು ಯಾವುದೇ ಬೆಲೆ ಇರೋದಿಲ್ಲ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಕಾಪಾಡಿದಂಥ ದೇವಿನ ನಾವು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ನಾನು ಯಾವಾಗಲೂ ತೆಂಗಿನಕಾಯಿ, 1 ನಿಂಬೆಹಣ್ಣು, 2 ಬೆಲ್ಲದ ಅಚ್ಚು ಒಟ್ಟಿಗೆ ಇಟ್ಟು ಪೂಜೆ ಮಾಡ್ತೀನಿ. ಅದು ವೀಡಿಯೋಸ್ ಎಲ್ಲ ನಾನು ಮುಂಚೆ ಹಾಕಿದ್ದೆ ಅಮಾವಾಸ್ಯೆ ದಿನ. ಸೊ ಅಂಗಾಳ ಪರಮೇಶ್ವರಿ ದೇವಿಗೆ ನಾನು ಮಾಡ್ತಿದ್ದೆ. ಸೊ ಈಗ ನಾನು ಮಾಡೋದು ಬಿಟ್ಬಿಟ್ಟಿದ್ದೆ, ನನ್ನ ತಮ್ಮ ಹೋದ್ಮೇಲೆ ಸುತ್ಕ ಅಂತ. ಸೊ ನಾನು ಕೂಡ ಶುರು ಮಾಡ್ತೀನಿ, ನೀವು ಕೂಡ ಶುರು ಮಾಡಿ. ಸೊ ನಾನು ನಿಲ್ಲಿಸಿಲ್ಲ, ಸೊ ನಾನು ಮಾಡ್ತಾನೇ ಇದ್ದೀನಿ. ನೀವು ಕೂಡ ಮತ್ತೆ ಶುರು ಮಾಡಿ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಯಾರಿದೆ ಅವರು ಕಾಲಭೈರವನ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಕುಂಬಳಕಾಯಿಲಿ ದೀಪದ ಆರತಿನ ಮಾಡಿಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಂಜೆ 12 ಗಂಟೆ ರಾತ್ರಿಯಲ್ಲಿ ಸಾಧ್ಯ ಆದರೆ ನಿಮ್ಮ ಮನೆಯ ಬಾಗಿಲಲ್ಲಿ ಒಂದು ನಿಂಬೆಹಣ್ಣು ತಗೊಂಡು ನಿಮ್ಮ ಕುಲದೈವದ ಹೆಸರನ್ನು ಹೇಳಿ ದೃಷ್ಟಿ ತೆಗೆದು ಅಲ್ಲಿ ಬಾಗಿಲಲ್ಲಿ 3 ಕರ್ಪೂರನ ಹಚ್ಚಿ ಅದನ್ನು ಅಲ್ಲಿ ತುಳಿದ್ಬಿಟ್ಟು ಎಡದು ಬಲಕ್ಕೆ, ಬಲದು ಎಡಕ್ಕೆ ಎಸ್ಬಿಟ್ಟು ಕೈಕಾಲು ತೊಳ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ಕೂಡ ದೂರ ಆಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಆ ತಾಯಿ ಕಣ್ಣೀರನ್ನು ಒರೆಸೋವಂಥ ಜವಾಬ್ದಾರಿ ನಿಮಗೆ ಬಿಟ್ಟಂಥದ್ದು. ನಮ್ಮೂರಲ್ಲಿ ಚೆನ್ನಾಗಿ ಜಾತ್ರೆ ಮಾಡಿದ್ದೀವಿ, ನಮ್ಮೂರು ಚೆನ್ನಾಗಿದೆ ಈ ಥರ ಕಮೆಂಟ್ ಕೊಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ನಂಗೆ ಇಲ್ಲಿ ಬಂದಿದ್ದು ಹೇಳಿದ್ದೀನಿ, ನಮ್ಮೂರು ಚೆನ್ನಾಗಿದೆ, ನಮ್ಮ ಮನೆಯೂ ಚೆನ್ನಾಗಿದೆ. ಸೊ ಆದರೆ ನಂಗೆ ಇಲ್ಲಿ ಬಂದಿರೋದ್ರಿಂದ ಹೇಳಿದ್ದೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸೊ ನಂಬಿದ್ದೀನಿ ಈ ಅಮಾವಾಸ್ಯೆಯಿಂದ ಶುರು ಮಾಡ್ತೀರಾ ನೀವು. ಅಮಾವಾಸ್ಯೆ ಹುಣ್ಣಿಮೆ ನಿಲ್ಲದಂಗೆ ನೀವು ಮಾಡ್ತೀರಾ. ಮತ್ತು ಪ್ರತಿ ಅಮಾವಾಸ್ಯೆಗೂ ಯಾರಿಗೆ ತುಂಬ ಸಮಸ್ಯೆ ಇದೆ, ಸಾಧ್ಯನೇ ಇಲ್ಲ ತಡೆಯೋಕ್ಕೆ ಅನ್ನುವಂಥವ್ರು ನಿಂಬೆಹಣ್ಣು ದೀಪ, ನಿಂಬೆಹಣ್ಣು ಹಾರ, ನಿಂಬೆಹಣ್ಣು ದೀಪ, ನಿಂಬೆಹಣ್ಣು ಹಾರನ ತಗೊಂಡು ಹೋಗಿ ದೇವಿ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿಬಿಟ್ಟು 9 ವಾರ ಅಥವಾ 16 ವಾರ ಅಥವಾ 18 ವಾರ ಮಾಡಿಬಿಟ್ಟು ಬರ್ತೀರಾ. ಇದರಿಂದ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಇದ್ರ ಜೊತೆಗೆ ಯಾರಿಗೆ ಫೈನಾನ್ಷಿಯಲಿ ತುಂಬ ಬಿದ್ದು ಹೋಗಿದ್ದೀನಿ, ನನ್ನ ಕೈಲಿ ಸಾಧ್ಯನೇ ಇಲ್ಲ ಅನ್ನೋರು ನಿಂಬೆಹಣ್ಣು ಹಾರನ ದೇವಿಗೆ ಸಮರ್ಪಣೆ ಮಾಡಿಬಿಟ್ಟು ತಂಬಿಟ್ಟಿನ ಆರತಿ ಮಾಡಿಕೊಂಡು ಬನ್ನಿ. 9 ವಾರ ಬಿಡ್ದಿರ. ಇಲ್ಲಾಂದರೆ ಬೆಲ್ಲದ ಆರತಿನ ಮಾಡಿ. ಬೆಲ್ಲದ ಆರತಿಗಿಂತ ತಂಬಿಟ್ಟು ಆರತಿಲಿ ನಿಮಗೆ ಹೆಚ್ಚಿನ ಒಂದು ರಿಸಲ್ಟ್ ಸಿಗುತ್ತೆ. ಇದೆಲ್ಲ ಸಿಂಪಲ್ ರೆಮಿಡೀಸ್ ಮಾಡಿ ನೋಡಿ. ನಾನು ಇದನ್ನು ಹೇಳ್ತಾ ಇಲ್ಲ, ಆ ತಾಯಿನೇ ಹೇಳ್ತಿದ್ದಾಳೆ ಅಂದ್ಕೊಂಡು ಕೇಳಿಸ್ಕೊಳ್ಳಿ. ಸೊ ಯಾಕೆ ಅಂದರೆ ಯಾರಿಗೂ ದುಡ್ಡು ಖರ್ಚು ಮಾಡೋಕ್ಕೆ ಟೈಮ್ ಇಲ್ಲ, ದುಡ್ಡಿಲ್ಲ, ಮತ್ತು ಕೆಲಸ ಮಾಡೋದಕ್ಕೆ ಶ್ರಮ ಹಾಕೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಇಷ್ಟು ಟೈಮು ನೀವು ಮಾಡಿಕೊಂಡು ಮಾಡಬಹುದು. ಮಾಡಿ ಮನೆಗೆ ಗೋಡೆಗೆ ಸೌಂಡ್ ಅಪ್ಪಳಿಸ್ಬೇಕು. ಹೀಗೆ ಹನುಮಾನ್ ಚಾಲೀಸ ಅಥವಾ ದೇವಿ ಖಡ್ಗಮಾಲ ಅಥವಾ ಸಹಸ್ರಮಾಲ ಅಥವಾ ಒಂದಷ್ಟು ರಕ್ಷಾ ಸ್ತೋತ್ರನ ಹಾಕಿ, ಆವಾಗ ನಿಮ್ಮ ಜೀವನದಲ್ಲಿ, ನಿಮ್ಮ ಗೋಡೆಗಳಲ್ಲಿ, ನಿಮ್ಮ ಮನೆಯ ಮೂಲೆಗಳಲ್ಲಿ ಇರುವಂಥ ನೆಗೆಟಿವಿಟಿ ಮನೆ ಬಿಟ್ಟು ಹೋಗುತ್ತೆ. ಮಕ್ಕಳ ವಿಚಾರದಲ್ಲಿ ಜೋಪಾನ ಇರಲಿ. ಎಸ್ಪೆಷಲಿ ಆಗ ತಾನೇ ಹುಟ್ಟುವಂಥ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಮಕ್ಕಳು ಹುಟ್ಟಿದಾಗಿಂದ 3 ವರ್ಷದವರೆಗೂ ತುಂಬ ವೇಗವಾಗಿ ಬೆಳೀತಾರೆ. ಆ ಸಮಯದಲ್ಲಿ ಅವರನ್ನು ಕಂಟ್ರೋಲಲ್ಲಿ ಇಟ್ಟು ಹತೋಟಿಲಿ ತೊಗೊಂಬರ್ಬೇಕಾದಂಥ ಅಗತ್ಯ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಸೊ ಇದಿಷ್ಟು ಹೇಳಬೇಕು ಅಂತ ಅನಿಸಿದ್ದು. ಸೊ ಇಷ್ಟು ರೀಡಿಂಗನ್ನು ನಾನು ಆಂಜನೇಯನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಪ್ರತಿಯೊಂದು ಊರಿನ ಗ್ರಾಮ ದೇವತೆಗಳು ಏನಿದ್ದಾರೆ, ನನಗೆ ಗೊತ್ತಿಲ್ಲ ಯಾವ್ಯಾವ ಊರಿನ ಗ್ರಾಮ ದೇವತೆಗಳು ಹೇಗೆ ಕಾಪಾಡ್ತಾರೆ ಅಂತ. ಸೊ ಪ್ರತಿಯೊಬ್ಬರು ನನ್ನನ್ನು ಕಾಪಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಇಡೀ ವಸುದೈವಕ ಕುಟುಂಬ, ಇಡೀ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ
ಕೋಟಿ ಕೋಟಿ ದೇವತೆಗಳಿಗೂ ಕೂಡ ಶಿರಸಾಷ್ಟಾಂಗ ನಮನವನ್ನು ತಿಳಿಸ್ತೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಕೂಡ ಬ್ಲೆಸ್ಸಡ್ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಎಲ್ರಿಗೂ. ದಯವಿಟ್ಟು ಮಾಡಿ. ಟೈಮೇ ಇಲ್ಲ, ನಾನು ಹೋಗೋಕ್ಕೆ ಆಗಲ್ಲ ತಾಯಿ, ನಮ್ಮ ಮನೇಲಿ ಯಾರೂ ಇಲ್ಲ ಅನ್ನೋರು ನಿಮ್ಮ ಮನೇಲೇ ಕೂತ್ಕೊಂಡು ಮಾಡಿ. ನಿಮಗೇನೂ ಮಾಡೋಕ್ಕಾಗ್ತಿಲ್ವ, ತೆಂಗಿನಕಾಯಿ ತರೋಕ್ಕೂ ಆಗ್ತಿಲ್ವ, ಒಂದು ಲೋಟ ನೀರು, ಒಂದು ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ನಿಮ್ಮ ಗ್ರಾಮ ದೇವತೆನ ನೆನೆಸ್ಕೊಂಡು, ಗ್ರಾಮ ದೇವತೆ ಕುಲದೇವತೆ ಅಲ್ಲ, ಗ್ರಾಮ ದೇವತೆನ ನೆನೆಸ್ಕೊಂಡು ನಿಮ್ಮ ಮನೇಲೇ ಇಡಿ. ನೀವೆಲ್ಲಿದ್ದೀರೋ ಅಲ್ಲೇ ಇಟ್ಟು ಅಮ್ಮ ಕುಡ್ಕೊಳ್ಳಮ್ಮ ಅಂತ ಹೇಳಿ. ನೀವು ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ, ನೋಡೋಣ ನೀವೇ ಹೇಳ್ತೀರಾ ಮುಂದಿನ ದಿನಗಳಲ್ಲಿ ಕಮೆಂಟಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲಾದರೂ ಹೇಳ್ತೀರ ಈ ಥರ ಬದಲಾವಣೆ ಆಗಿದೆ, ಈ ಥರ ಬಂದು ಹೋದ್ಲು ತಾಯಿ ಅಂತ. ತಾಯಿನ ಸಂಚಾರಕ್ಕೆ ಕರ್ಕೊಂಬರ್ಬೇಕು ಅಂದರೆ ಪ್ರತಿಯೊಂದು ಮನಗಳು ಶುದ್ಧವಾಗಬೇಕು. ಶುದ್ಧ ಆಗೋದಕ್ಕೆ ಮೊದಲನೇ ಹೆಜ್ಜೆನೇ ಈಗ ನೀವು ಅಮಾವಾಸ್ಯೆ ದಿನ ಮಾಡುವಂಥ ಪ್ರಯತ್ನ, ಪೂಜೆ. ಸೊ ಶುಭ ಆಗಲಿ ಎಲ್ರಿಗೂ. ದೀರ್ಘಾಯುಷ್ಮಾನ್ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಒಳ್ಳೆಯ ಇಷ್ಟಗಳು ಮಾತ್ರ ಈಡೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಹಿತ ಅಲ್ದಿರೋ ಅಂಥದ್ದು, ನಿಮಗೆ ಕೆಟ್ಟದ್ದು ತರುವಂಥ ಯಾವುದೇ ಆಸೆಗಳು ನಿಮ್ಮಲ್ಲಿದ್ದರೆ ಅದೆಲ್ಲವೂ ಕೂಡ ನಿಮ್ಮಿಂದ ದೂರ ಆಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.